ನನ್ನ ಪ್ರೀತಿಯ ವೀಕ್ಷಕರಿಗೆ ಅನಂತ ನಮನಗಳು. ನಮ್ಮ ಗಿಲ್ಲಿ ಮಹಾರಾಜರ ಬಗ್ಗೆ ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ರಾಷ್ಟ್ರಗಳಿಂದ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನನ್ನ ಸ್ಕ್ರೀನ್ ಅಲ್ಲಿ ಹಿಂದ್ಗಡೆ ಇದ್ದಾರೆ ನೋಡ್ರಿ, ಅವರು ಮಿಲಿಟರಿ ಒಳಗೆ ಕೆಲಸ ಮಾಡುವವರು, ಕನ್ನಡಿಗರು. ಅವರು ಕನ್ನಡ ಮಾತಾಡಿದ್ದಾರೆ. ಅವರು ಒಂದು ವಿಡಿಯೋ ಹಾಕಿದ್ದಾರೆ, ಅವರೇ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಆ ವಿಡಿಯೋದಿಂದ ನಾನು ಒಂದು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ, ಇದನ್ನ ತಮಗೆ ತೋರಿಸ್ಲಿಕ್ಕೆ. ಇವರಿಬ್ರು ಕನ್ನಡ ಮಾತಾಡ್ತಾರೆ. ಇವರಿಬ್ರು ತಮ್ಮ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಜನರಿಗೆ, ಸಮಸ್ತ ಜನರಿಗೆ, ಬಿಗ್ ಬಾಸ್ ಅನ್ನ ನೋಡ್ತಕ್ಕಂತ ಸಮಸ್ತ ಎಲ್ಲಾ ಜನರಿಗೂ ವಿನಂತಿಯನ್ನ ಮಾಡ್ಕೊಂಡಾರ. ಇವರು ನಮ್ಮ ಗಿಲ್ಲಿ ಅವ್ರನ್ನ ಗೆಲ್ಲಿಸ್ರಿ. ಗಿಲ್ಲಿ ಅವರು ಬಹಳ ಉತ್ತಮವಾಗಿ ಹಾಸ್ಯವನ್ನ ಹೇಳ್ತಾರ, ಹಾಸ್ಯವನ್ನ ವ್ಯಕ್ತಪಡಿಸ್ತಾರ. ನಾವಿಲ್ಲೆಲ್ಲ ಅವರ ಕಾರ್ಯಕ್ರಮಗಳನ್ನ ನೋಡಿ, ಬಿಗ್ ಬಾಸ್ ನೋಡಿ, ಅವರ ಮಾತುಗಳನ್ನ ಕೇಳಿ ಬಹಳ ಖುಷಿ ಪಡ್ತೀವಿ. ನಮ್ಮ ಈ ದುಃಖದ ಸನ್ನಿವೇಶದಲ್ಲೂ ಕೂಡ ನಾವು ಸಂತೋಷವನ್ನ ಪಡ್ತೀವಿ, ಖುಷಿ ಪಡ್ತೀವಿ. ನಮ್ಮಂತ ಬಹಳ ಜನರಿಗೆ ಸಂತೋಷವನ್ನ, ಖುಷಿಯನ್ನ ಕೊಡ್ತಕ್ಕಂತ ಗಿಲ್ಲಿ ಅವ್ರನ್ನ ಗೆಲ್ಲಿಸ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರ, ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರ. ಇದು ಬಹಳ ಆಶ್ಚರ್ಯದ ವಿಷಯ. ಆಮೇಲೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕನ್ನಡಿಗರು ತಾವು ನೋಡುವುದಲ್ಲದೆ ಅಲ್ಲಿರ್ತಕ್ಕಂಥ ಮರಾಠಿಗರಿಗೂ ಕೂಡ ಈ ನಮ್ಮ ಕನ್ನಡ ಬಿಗ್ ಬಾಸ್ ಅನ್ನು ತೋರಿಸ್ತಾ ಇದ್ದಾರೆ. ಅವರು ಕೂಡ ಒಂದೆರಡು ವಿಡಿಯೋ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಆ ವಿಡಿಯೋಗಳಲ್ಲಿ ಅವರು ವಿನಂತಿಯನ್ನ ಮಾಡ್ಕೊಂತಾರ, ನಮ್ಮ ಗಿಲ್ಲಿ ಅವ್ರನ್ನ ಆರಿಸಿ ತಗೊಂಡ್ಬರ್ರಿ, ಗಿಲ್ಲಿ ಅವ್ರನ್ನ ಗೆಲ್ಲಿಸ್ರಿ, ಅವರಿಗೆ ಮತವನ್ನ ಹಾಕ್ರಿ ಅಂತ ತಿಳ್ಕೊಂಡು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರ. ಇಂಥ ಸಂದರ್ಭದಲ್ಲಿ ಇಷ್ಟು ದಿನ TRPಗೋಸ್ಕರ ನಮ್ಮ ಗಿಲ್ಲಿ ಅವ್ರನ್ನ ಉಪಯೋಗ ಮಾಡ್ಕೊಂಡಂತ ಕಲರ್ಸ್ ಕನ್ನಡದವರು ಈಚೆಗೆ ಒಂದೆರಡು ವಾರಗಳಿಂದ ಗಿಲ್ಲಿ ಅವ್ರನ್ನ ತುಳಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೇನೋ ಅನ್ನುವಂತಹ ಅನುಮಾನ ಬರ್ತಾ ಇದೆ ನಮಗ. ಅವ್ರನ್ನ ಗೆಲ್ಲಿಸಬಾರ್ದು, ಬೇರೆ ಯಾರನ್ನಾದ್ರೂ ತಮಗ್ ಬೇಕಾದವ್ರನ್ನ ಗೆಲ್ಲಿಸ್ಬೇಕು ಅನ್ನುವಂತ ದುರ್ಬುದ್ಧಿ ಅವ್ರ ತಲೆ ಒಳಗೆ ಬಂದದೇನೋ ಅನ್ನುವಂತ ಅನುಮಾನ ನಮಗ ಕಾಡ್ತಾ ಇದೆ. ಆದರೆ ನ್ಯಾಯದಿಂದ ನೋಡಿದರೆ ಇಡೀ ಕರ್ನಾಟಕದ ಜನ ಅಷ್ಟೇ ಅಲ್ಲ, ಹೊರ ರಾಜ್ಯದವರು ಮತ್ತು ಮಿಲಿಟರಿ ಒಳಗಿರ್ತಕ್ಕಂಥವ್ರು ಕೂಡ, ಮತ್ತೆ ಪರರಾಷ್ಟ್ರಗಳಲ್ಲಿರ್ತಕ್ಕಂಥ ಕನ್ನಡಿಗರು ಕೂಡ ಗಿಲ್ಲಿ ಅವ್ರನ್ನ ಗೆಲ್ಲಿಸ್ರಿ ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ರು ಕೂಡ ಕಲರ್ಸ್ ಕನ್ನಡದವರು ಏನಾದ್ರೂ ನಮ್ಮ ಗಿಲ್ಲಿ ಅವರಿಗೆ ಆರಿಸಿ ತರಲಿಲ್ಲ, ಅವರಿಗೆ ಪ್ರಥಮ ಸ್ಥಾನದಲ್ಲಿ ಗೆಲ್ಲಿಸ್ಲಿಲ್ಲ ಅಂತಂದ್ರ ಅವರಿಗೆ ಬಹಳ, ಎಲ್ಲರಿಗೂ ಮನಸ್ಸಿಗೆ ನೋವಾಗ್ತದೆ. ಎಲ್ಲರೂ ಕನ್ನಡ ಕಲರ್ಸ್ದವ್ರಿಗೆ ಶಪಿಸ್ತಾರ. ನಮ್ಮ ಕನ್ನಡ ಜನಗಳ ಶಾಪ ಅವರಿಗೆ ತಟ್ತದ ಅನ್ನುವಂತ ಮಾತನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಹೇಳ್ರಿ, ನಮಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.